ಮಿಡಲ್ ಕ್ಲಾಸ್ ಜನ ಇದೊಂದು ರೀಸನ್ನಿಂದ ಶ್ರೀಮಂತರಾಗಲ್ಲ. ನೀವು ಮಿಡಲ್ ಕ್ಲಾಸ್ ಆಗಿದ್ದರೆ ಈ ವಿಡಿಯೋ ಮಿಸ್ ಮಾಡಬೇಡಿ. ತುಂಬ ಜನ ಯೋಚನೆ ಮಾಡ್ತಾರೆ ಸ್ಯಾಲ್ರಿ ಜಾಸ್ತಿ ಇದ್ದರೆ ಬೇಗ ಶ್ರೀಮಂತರಾಗ್ಬೋದು ಅಂತ. ಆದರೆ ಅದು ನಿಜ ಅಲ್ಲ. ಪ್ರಾಬ್ಲಮ್ ಬರೀ ಸ್ಯಾಲ್ರಿ ಅಲ್ಲ. ಪ್ರಾಬ್ಲಮ್ ಅಂದರೆ ಜನರಿಗೆ ದುಡ್ಡಿನ ಬಗ್ಗೆ ಸರಿಯಾಗಿ ನಾಲೆಜ್ ಇರಲ್ಲ. ಸ್ಕೂಲ್ ಕಾಲೇಜಲ್ಲೂ ನಮ್ಮ ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡೋದು, ಇನ್ವೆಸ್ಟ್ ಮಾಡೋದು ಅನ್ನೋದನ್ನು ಕಲಿಸಲ್ಲ. ಅದಕ್ಕೆ ಜಾಸ್ತಿ ದುಡ್ಡು ಬಂದರೂ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಲ್ಲ. EMI ಈಸಿ ಅಂತ ಲೋನ್ ತಗೋತೀವಿ, ಕ್ರೆಡಿಟ್ ಕಾರ್ಡ್ ಫ್ರೀ ಅಂತ ಯೂಸ್ ಮಾಡ್ತೀವಿ, ಆದರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಸ್ಯಾಲ್ರಿ ಬಂದರೂ ಸ್ಟ್ರೆಸ್ ಇರುತ್ತೆ, ಮಂತ್ ಎಂಡಲ್ಲಿ ಕೈಯಲ್ಲಿ ದುಡ್ಡಿರಲ್ಲ. ಈ ಮಂತ್ 20,000 ಸ್ಯಾಲ್ರಿ ಇದ್ರೆ ಅದೆಲ್ಲ ಖಾಲಿ ಆಗುತ್ತೆ. ಸ್ಯಾಲ್ರಿ ನೆಕ್ಸ್ಟ್ ಮಂತ್ 50,000 ಆದ್ರೆ ಅದು ಖಾಲಿ ಆಗುತ್ತೆ. ಸ್ಯಾಲ್ರಿ ಜಾಸ್ತಿ ಆದ್ರೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಮಿಡಲ್ ಕ್ಲಾಸ್ ಜನ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಲಿಕ್ಕೆ ಕಷ್ಟಪಡ್ತಾರೆ. ಅದಕ್ಕೆ ಬರೋ ಸ್ಯಾಲ್ರಿನ ಸರಿಯಾಗಿ ಯೂಸ್ ಮಾಡೋದು ಕಲೀರಿ. ಕಮ್ಮಿ ಸ್ಯಾಲ್ರಿ ಆದ್ರೂ ಸ್ವಲ್ಪ ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಅವಾಯ್ಡ್ ಮಾಡಿ. ಆಗ ನಿಮಗೆ ಸ್ಯಾಲ್ರಿ ಜಾಸ್ತಿ ಆದ್ಮೇಲೂ ಈ ಡಿಸಿಪ್ಲಿನ್ ಕಂಟಿನ್ಯೂ ಮಾಡಿದ್ರೆ ಮಿಡಲ್ ಕ್ಲಾಸ್ ಲೈಫ್ ಇಂದ ಬೇಗ ಹೊರಬಂದು ಶ್ರೀಮಂತರಾಗಬಹುದು. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.